ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. BJP ಬಂದರೆ ಚೆನ್ನಾಗಿರ್ತದೆ ಅಂತ ನಾವು. ಯಾಕೆ ಎಲ್ಲ ಗ್ಯಾರಂಟಿ ಕೊಡ್ತೀವಿ, ಮನೆಗೆ ಸೋಲಾರ್ ಹಾಕ್ಸ್ಕೊಡ್ತೀವಿ ಅಂತ ಹೇಳವ್ರೆ. ಅಲ್ಲಿಂದ ಎಲ್ಲ ಈಗ ದುಡ್ಡು ಕೊಟ್ಟವ್ರೆ. ಆದರೆ ಮೋದಿ ಭಾರಿ ಬುದ್ಧಿಶಾಲಿ. ಅದ್ರ ದೆಸೆಯಿಂದ ಮೋದಿ ಬಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯದಲ್ಲಿ. ಸುಮಲತಾ ಹಾಂ ಸೋತರು. ಪುಟ್ಟರಾಜ್ ಬಂದರು ಅವರಿಗೆ ಓಟು. ನಿಖಿಲ್ ಕುಮಾರಸ್ವಾಮಿ ಬಂದರು ಅವರಿಗೆ ನಾವು ಓಟು ಖಂಡಿತ ನಾವು ಮಾಡೋಲ್ಲ. ಅವ್ರಿಗೂ ಇಲ್ಲ. ನಾವು ಅಭಿಮಾನಿಗಳೇ. ಹಾಲೆ ಸುಮಾರು ವರ್ಷ ತಿಂಗಳು ನಾವು ಕುಮಾರಸ್ವಾಮಿ ಅಭಿಮಾನಿಗಳೇ. ಯಾರು ಒಂದು ದಿವ್ಸಲು ಬಂದಿಲ್ಲ. ಒಂದು ದಿವ್ಸಲು ಜನಗಳು ವಿಸಿಟ್ ಕೊಟ್ಟಿಲ್ಲ ಮಂಡ್ಯ ಬಿಟ್ಟರೆ. ಬಂದಿಲ್ಲ. ಯಾವ್ದಣ್ಣ? ಸೆಂಟ್ರಲಿಂದ ಮೋದಿ ಗೌರ್ಮೆಂಟಿಂದ ಏನೇನು ಬಂದಿದೆ? 2,000 ರೂಪಾಯಿ ಖಾತೆದಾರದ್ದು ಬಂದಿದೆ. ಆಮೇಲೆ ಅಕ್ಕಿ ಕೊಟ್ಟಿದ್ದಾರೆ. ಅಕ್ಕಿ ಇದರಲ್ಲಿ ಯಾವ ಗೌರ್ಮೆಂಟ್ ಇದ್ರೆ ಇಷ್ಟ? ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಇದ್ರೆ ಇಷ್ಟ? ಸೆಂಟ್ರಲಲ್ಲಿ ಇದು BJP. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಓಕೆನಾ? ಬೇರೆ ಬರಬೇಕು. ಯಾವ್ದಾದ್ರು ನೋಡಿ ದಾಳ ಬಂದರೆ ಒಳ್ಳೆಯದು. ಆದರೆ BJP ಜೊತೆ ಹೋಗ್ತಾರೆ ದಾಳದವರು. ಹೋಗೋರು ಈಗ ಮಂಡ್ಯದಲ್ಲಿ ಯಾರು ಬಂದರೆ ಚೆನ್ನಾಗಿರುತ್ತೆ? ಇಲ್ಲಿ ಈಗ ಬಂದಿರೋದಕ್ಕೆ ಕಾಂಗ್ರೆಸ್ ಬಂದಿರೋದು ಒಳ್ಳೆಯದು ಅಂತ. ಹೆಣ್ಮಕ್ಳಿಗೆಲ್ಲ ಬಸ್ ಚಾರ್ಜ್ ಇಲ್ಲ. ಎಲ್ಲ ದೇವಸ್ಥಾನಕ್ಕೂ ಫ್ರೀಯಾಗಿ ಓಡಿ ಅವರು ಗಂಡದಿನ ಮದುವೆ ಆದರೂ ಅವ್ರನ್ನ ಅಂಥ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ. ಆದರೂ ಸಂಪೂರ್ಣವಾಗಿ ಅವರು ಹೆಣ್ಮಕ್ಳು ದೇವಸ್ಥಾನಗಳು ನೋಡಿ ಅವರೆಲ್ಲೆಲ್ಲಿ ಇಷ್ಟವಾದ ಜಾಗಕ್ಕೆ ಹೋಗಿ ಸಂತೋಷ ಪಟ್ಕೊಂಡು ಬರ್ತಾಯಿದ್ದಾರೆ. ಗೃಹಲಕ್ಷಿದು ಹಣ 2,000 ರೂಪಾಯಿ ಬರ್ತಾಯಿದೆ. ಅದರಿಂದ ಅವ್ರಿಗೆ ಖರ್ಚು ಕೂಡ ಕಾಸಿಗೆ ತೊಂದರೆ ಇಲ್ಲ ಅಂದ್ಬಿಟ್ಟು ಅವರೂ ಭಾಳ ಸಂತೋಷದಿಂದಿದ್ದಾರೆ. ಅದರಿಂದ ನಾವು ಕಾಂಗ್ರೆಸ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ಗೂ ಸಹ ನಾವು ವೋಟ್ ಮಾಡ್ತೀವಿ ಆಲ್ರೆಡಿ. ಮೈತ್ರಿ ಹೌದು. ಯಾರು ಬರ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಿಲ್ಲ. ಅದು ಸ್ಟಾರ್ ಚಂದ್ರು ಬಂದರು ಓಕೆ. ಜನ ಪರಿಚಯ ಅವ್ರಿಗೆ ಜನ ಪರಿಚಯ ಇಲ್ಲದೆ ಹೋದ್ರೂ ಪಕ್ಷಕ್ಕೋಸ್ಕರ ಅಭಿಮಾನಿಗಳು ಅದಕ್ಕೆ ಆಯ್ಕೆ ಆಗ್ತಾರೆ. ಹೌದು. ಕಾಂಗ್ರೆಸ್ ಬಂದರೆ ಓಕೆ. ಅಲ್ಲೂ ಇಲ್ಲಿ ಏನು ಅನುಕೂಲ ಆಗಿದೆ ಅಲ್ಲೂ ಅಂಥ ಅನುಕೂಲ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಆಗಲಿ, ಜನ ಸಂತೋಷದಿಂದ ಓಟ್ ಹಾಕಿ ಅವರು ಆ ಥರ ಅನುಭವ ಪಡ್ಕೊಳ್ಳಿ ಅಂತ ಕೇಳ್ತೀವಿ. ಹೌದು, ಅವರು ಆದಷ್ಟು ಮಾಡಿದ್ದಾರೆ. ಆದರೆ ಇಲ್ಲ ಅಂತ ಹೇಳಂಗಿಲ್ಲ. ಆದರೂ ಆದಷ್ಟು ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಒಳ್ಳೆಯದು. ಏನಿದೆ ಸಮೀಕ್ಷೆಯಲ್ಲಿ ಏನು ಹೇಳ್ತಾ ಇರೋ ಜನ? ನಿಮ್ಮ ಒಪಿನಿಯನ್ ಏನು? ಈಗಿನ ಲೋಕಸಭಾ ಚುನಾವಣೆದು ವೇವ್ಸ್ ಹೆಂಗಿದೆ? ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಒಲವಿದೆ. ಮೈತ್ರಿಯಿಂದ ಇಲ್ಲಿ JDS ಪಕ್ಷಕ್ಕೆ ಕ್ಯಾಂಡಿಡೇಟ್ ಮಾಡೋದ್ರಿಂದ ಇಲ್ಲಿ ಮೈತ್ರಿ ಅಭ್ಯರ್ಥಿನೇ ಗೆಲ್ಲೋದು. ಕಾಂಗ್ರೆಸ್ ಜೊತೆ ಬಂದಿದೆ ಅಂದರೆ ಕಾಂಗ್ರೆಸ್ನವರೇ JDSಗೆ ಓಟ್ ಹಾಕ್ತಾನೆ ಸುಮಲತಾಂಗೆ ಓಟ್ ಹಾಕಿದ್ರು.
ಹಂಗಾಗಿ ಕಾಂಗ್ರೆಸ್ಸರೇ ಮೋಸ ಮಾಡಿದ್ದು. ಸುಮಲತಾ ಈ ಸರಿ ಅಭಿವೃದ್ಧಿ ಕೆಲಸ ಏನೂ ಮಾಡಿಲ್ಲ. ಅವರು ಜಿಲ್ಲೆ ಅವರು ಎಲ್ಲೂ ತಿರುಗಾಡೇ ಇಲ್ಲ. ಅವ್ರಿಗೆ ಚುನಾವಣೆಯಲ್ಲೂ ಬರಲಿಲ್ಲ. ಇಲ್ಲಿ ಆ ದರ್ಶನ್ ಯಶ್ ಇಬ್ಬರು ಬಂದ್ಬಿಟ್ಟು ಆ ಒಂದು ಗೆಲುಗೊಂದು ಅವಕಾಶ ಮಾಡಿಕೊಟ್ರು. ಗೆದ್ದ ಮೇಲೂ ಇಲ್ಲೆಲ್ಲೂ ಅವರು ಸುಮಲತಾ ಬಂದಿಲ್ಲ. ನಾಮಲ್ ತಾಲೂಕಲ್ಲಿ ಒಂದು ದಿವಸನೂ ಬಂದಿಲ್ಲ. ಯಾವ್ದಾದ್ರು ಮಾಧ್ಯಮದಲ್ಲಿ ಇದು ತೋರಿ ಎಲ್ಲೂ ಬಂದಿಲ್ಲ. ಈಗ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಬೇಕಾಗಿತ್ತು ಈ ನಿಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಸೆಂಟ್ರಲ್ಲಿಂದ ಏನೇನು ಆಗಬೇಕಾಗಿತ್ತು, ಏನೇನು ಮಾಡ್ಬೋದಿತ್ತು ಅಯ್ಯಮ್ಮ, ಮತ್ತು ಈಗ ಬರೋರು ಏನೇನು ಮಾಡಬೇಕು? ಬರೋರು ಏನು ಅನುದಾನದ ಬೆಲೆ ತಂದು ಮಾಡಬೇಕು. ಇವರೊಂದು ಈಗಿರೋ ಅಂಥ ಲೋಕಸಭಾ ಸದಸ್ಯರು ಏನೂ ಕೂಡ ಮಾಡಿಲ್ಲ. ಯಾವ ಅಭಿವೃದ್ಧಿನೂ ಬಂದೇ ಇಲ್ವಲ್ಲ. ಇಲ್ಲಿ ಬಂದಿರೋದು ಮಾಡಿದರೆ ತೋರ್ಬೋದಲ್ಲ, ತೋರಿಲ್ಲ. ಯಾವ ಅಭಿವೃದ್ಧಿನೂ ಆಗಿಲ್ಲ, ಯಾವುದೂ ಮಾಡಿಲ್ಲ. ಆಮೇಲೆ ರೈತರು ಪರ ಹೋರಾಟ ಮಾಡ್ತಾರೆ ಅಂದರೆ ದೇವೇಗೌಡರು ಕುಮಾರಸ್ವಾಮಿ JDS ಪಕ್ಷನ ರೈತರ ಪರ ಹೋರಾಟ ಮಾಡೋದು. ಹಂಗಾಗಿ ಅವರು ಲೋಕಸಭೆ ಸದಸ್ಯರಾದರೆ ಅಭಿವೃದ್ಧಿನೂ ಮಾಡ್ತಾರೆ ಮತ್ತು ರೈತರಿಗೂ ಒಂದು ಅನುಕೂಲ ಆಗುತ್ತೆ. ಈಗ ಪುಟ್ಟರಾಜು ಅವ್ರು ಬರ್ಬೋದು, ಇಲ್ಲ ನಿಖಿಲ್ ಅವ್ರು ಬರ್ಬೋದು ಅನ್ನೋದು ಅರ್ಧಾರ್ಥ ಇದೆ ಮೈತ್ರಿ ಅಭ್ಯರ್ಥಿ. ಯಾರು ಈಗ ನಿಖಿಲ್ ಕುಮಾರಸ್ವಾಮಿ ಬಂದರೆ ಒಳ್ಳೇದಾಗತ್ತಾ, ನಿಮಗೆ ಪುಟ್ಟರಾಜು ಅವ್ರು ಬಂದರೆ ಒಳ್ಳೇದು? ನಮಗೆ ಪುಟ್ಟರಾಜು ಅವರು ಅಧಿಕಾರನ ಅನುಭವಿಸಿದ್ದಾರೆ. ಲೋಕಸಭೆ ಸದಸ್ಯರು ಆಗಿದ್ದಾರೆ, MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ನಮ್ಮ ಮಂಡ್ಯದಲ್ಲಿ ಹೋಸತಿ ಕಾಂಗ್ರೆಸ್ ಅವ್ರು ಮೋಸ ಮಾಡೋದ್ರಿಂದ ಅವರು ಸೋತಿದ್ದಾರೆ. ಈ ಸತಿ ನಿಖಿಲ್ ಕುಮಾರಸ್ವಾಮಿ ಬಂದರೆ 100 ಭಾಗ ಗೆಲ್ತಾರೆ. ಅವರು ಅಧಿಕಾರನೂ ಮಾಡಬೇಕು. ಆ ಸಾಲಕ್ಕೆ ಅದು ಕುಡಿ ಮುಂದೆ ದೇವೇಗೌಡರ ಮನೆ ಕುಡಿ ಬೆಳಿಬೇಕು. ಒಂದಿನ ಅವರು ಮುಖ್ಯಮಂತ್ರಿ ಸ್ಥಾನ ಇರೋಂಥ ವ್ಯಕ್ತಿ ಹೋದ ಸರಿ ಸೋತಿದ್ದಾರೆ. ಅನುಕಂಪ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಮ್ಮಿಶ್ರ ಅಭ್ಯರ್ಥಿನ ಗೆಲ್ಲೋದು. ಸರಿ, ಈಗ ಸ್ಟಾರ್ ಚಂದ್ರ ನಿಂತಿದ್ದಾರೆ ಕಾಂಗ್ರೆಸ್ಸಿಂದ, ಅದ್ರ ಬಗ್ಗೆ ಹೇಳೋದಾದರೆ? ಸ್ಟಾರ್ ಚಂದ್ರವರು ಅವರು ಇಡೀ ಜಿಲ್ಲೆವಾರು ಎಲ್ಲರೂ ವಿಚಾರ ಮಾಡಿ ಅವರೆಲ್ಲೂ ಮುಖ ಪರಿಚಯನೇ ಇಲ್ಲ. ಯಾರು ಸ್ಟಾರ್ ಚಂದ್ರವರು ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಇಲ್ಲದೇ ಇರೋದ್ರಿಂದ, ಅಭ್ಯರ್ಥಿ ಇಲ್ಲದೇ ಇರೋದ್ರಿಂದ ಅವ್ರು ಯಾರೋ ದುಡ್ಡನ್ನ ಒಂದು ವ್ಯಕ್ತಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಅವ್ರನ್ನ ಸ್ಟಾರ್ ಚಂದ್ರನ ಇಲ್ಲಿ ಅಭ್ಯರ್ಥಿ ಮಾಡಿದ್ರು ಕಾಂಗ್ರೆಸ್ನಲ್ಲೇ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ. ನೋಡಿ, ಕೆಲವು ಮಾಧ್ಯಮದಲ್ಲಿ ತೋರ್ತಾ ಇದ್ದಾರೆ ಎಷ್ಟು ಜನ ಭಿನ್ನಾಭಿಪ್ರಾಯ ಮಾಡ್ಕೊಂಡಿದ್ದಾರೆ ಅಂತ. ಕಾಂಗ್ರೆಸ್ನಲ್ಲಿ ದುಡ್ಡಿರೋರನ್ನ ಕರ್ಕೊಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡ್ತಾ ಇರೋದು. ಇಲ್ಲಿ ಯಾರಿಗೂ ಮುಖಪರಿಚಯ ಇಲ್ಲ. ಮುಖಪರಿಚಯ ಇಲ್ದೇ ಹೆಂಗೆ ಓಟ್ ಕೊಡ್ತಾರೆ? ಏನೋ ಪಕ್ಷ ಅಂತ ಇರೋರು 100 ಭಾಗ ಓಟ್ ಕೊಡ್ಬೋದು. ಸಿದ್ದರಾಮಯ್ಯವರು DK ಶಿವಕುಮಾರ್ ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಏನು ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ. ಈಗ ಗ್ಯಾರಂಟಿನೂ 50% ಬಂದಿಲ್ಲ. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ನಮ್ಮ ಮನೆಯವ್ರಿಗೆ ಯಾವುದೂ ಬಂದಿಲ್ಲ. ಕರೆಂಟ್ ಒಂದೊಂದು ಇದೆ. ಅದು ಏನು ಕರೆಂಟ್ ಎಷ್ಟು ಒಂದು 100 ರೂಪಾಯಿ 200 ರೂಪಾಯಿ ಇದ್ದಿತ್ತು. ಈಗ ನಮಗೆ ಓಡಾಡೋಕ್ಕೆ ರಸ್ತೆನೇ ಆಯ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ. ಇಲ್ಲಿ ಸರ್ಕಾರದ ಕೆಲಸಗಳು ನಡೀತಾ ಇದ್ದರೆ ಇಲ್ಲಿ ಕೂಲಿಕಾರರಿಗೆ ಒಂದು ಸಣ್ಣ ಪುಟ್ಟ ಒಂದು ಟ್ಯಾಕ್ಟರ್ಗೆಲ್ಲ ಮೆಟೀರಿಯಲ್ ಕೆಲಸ ಸಿಗೋದು. ಸರ್ಕಾರದ ಅಭಿವೃದ್ಧಿ ಕೆಲಸ ನಡೀತಾದ್ಮೇಲೆ ಏನು ಆದಾಯ ಆಯ್ತಾ ಇಲ್ಲಿ? ಕೇಂದ್ರದಲ್ಲಿ ಯಾವ ಗೌರ್ಮೆಂಟ್ ಬಂದರೆ ಇಷ್ಟ? ಮೋದಿಯರು ಇರೋವರೆಗೂ ಮೋದಿನೇ. ಮೋದಿ ಮುಗಿದ ನಂತರ UP ಮುಖ್ಯಮಂತ್ರಿ ಅವ್ರ ಮುಂದಕ್ಕೆ ಚಾನ್ಸ್ ಇದೆ, ಅವರೇ ಆಗಬೇಕು. ಆಯಿತು, ಒಂದು ವೇಳೆ ನೀವು ಅವಾಗಲೇ ಹೇಳಿದ್ರೆ ನಾವು ಮೈತ್ರಿ ಅಭ್ಯರ್ಥಿಗೆ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ವೇಳೆ ಈಗ JDSನವರು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ದಿದ್ದರೆ BJP ಕ್ಯಾಂಡಿಡೇಟ್ ಸುಮಲತಾ ಅವರಾಗಿದ್ರೆ ಓಟ್ ಹಾಕ್ತಿದ್ರೆ ನೀವು? ಸುಮಲತಾಂಗೆ ಯಾವುದೇ ಕಾರಣಕ್ಕೂ ಆಗ್ತಿರಲ್ಲ ಬಿಡಿ. BJP ಅಭ್ಯರ್ಥಿಯಾಗಿ ಯಾವ ಅಭ್ಯರ್ಥಿ ಆಗಿದ್ರು ಸುಮಲತಾಂಗೆ ಆಗ್ತಿರಲ್ಲ. ಬೇರೆ ಅಭ್ಯರ್ಥಿ ಆಗಿ ಹಾಕವು, ಮೋದಿ ಗೌರ್ಮೆಂಟ್ ಬರ್ಬೇಕಂದ ಬೇರೆ ಅಭ್ಯರ್ಥಿ ಹಾಕವು. ಸುಮಲತಾ ಏನೂ ಮಾಡಿಲ್ವಲ್ಲ. ಏನು 5 ವರ್ಷದಿಂದ ಏನು ಮಾಡೋರು? ಅವ್ರಿಗೆ ಸಾಧನೆ ಯಾವ್ದಾರ ಇದ್ದರೆ ಇದರಲ್ಲೇ ಜಿಲ್ಲೆಯಲ್ಲೇ ಬಂದಿಲ್ಲ ಬಿಡಿ. ಅವರು ಅಭಿವೃದ್ಧಿನೂ ಮಾಡಿಲ್ಲ. ಅವ್ರೇನು ಅಂದರೆ ಒಂದು ಅಂಬರೀಷ್ ಒಂದು ಅಲೆ ಮೇಲೆ ಅಂಬರೀಷ್ ಒಂದು ಸಾವನ್ನ ಅನುಕಂಪ ಇತ್ತು. ಆಮೇಲೆ ಜೊತೆಗೆ ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು. ಆಮೇಲೆ ನಮ್ಮ JDSನವರು ಕೆಲವು ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡಿಬಿಟ್ರು. ಅವಳು ನಾವು ಸುಮಲತಾಂಗೆ ವೋಟ್ ಮಾಡಿದ್ದು ಸರಿ. ಸುಮಲತಾಂಗೆ ವೋಟ್ ಮಾಡಿ ಈ ಸರಿ ಯಾವುದೇ ಕಾರಣಕ್ಕೂ ಸುಮಲತಾಂಗೆ ವೋಟ್ ಮಾಡಲ್ಲ. ಸರ್, ನಾವು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ. ಬಟ್ ಇಲ್ಲಿ ಏನಿದ್ರು JDS ಒಲವು ಅಷ್ಟೇ. JDS ಬಿಟ್ಟರೆ ನಾವು ಬೇರೆ ಯಾರಿಗೂ ವೋಟ್ ಹಾಕಲ್ಲ. ಅಂದರೆ ಇಲ್ಲೆಲ್ಲ ಸುರೇಶ್ ಗೌಡರು CC ರೋಡು ಮತ್ತೊಂದು ಕಾಮಗಾರಿ ಎಲ್ಲ 3 ವರ್ಷ ಕೊರೋನದಲ್ಲಿದ್ದರು. ಕೆಲಸಗಳು 2 ವರ್ಷದಲ್ಲಿ ನೀಟಾಗಿ ಮಾಡಿದ್ದಾರೆ. ಹಾಗಾಗಿ ಯಾವಾಗಿದ್ರೂ ನಾವು ಈ ಸರಿ ಗೆಲ್ಸ್ತೀವಿ ಸರ್. ಈ ಸರಿ ಅವರೇ ನಿಂತ್ಕೋಬೇಕಂತ ನಮ್ಮ ಅಭಿಪ್ರಾಯ. ಈಗ ಇರೋರು ಚಲುವರಾಯಸ್ವಾಮಿಯವರು. JDS ಕೆಲವು ಹಂತದಿಂದ ಎಲ್ಲ ಸ್ವಲ್ಪ ಮೋಸ ಮಾಡಿದರು. ಎಲ್ಲ ಕಾಂಗ್ರೆಸ್ ಅವರೆಲ್ಲ ಈ ಸರಿ ಎಲ್ಲ ಒಳ್ಳಂತರ ಮಾಡ್ಕೊಂಡು ಎಲ್ಲ ಸ್ವಲ್ಪ ಇದು ಮಾಡಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದಲ್ಲಿದೆ.
ಕಾಂಗ್ರೆಸ್ ಬಿಜೆಪಿ ಇದೆ. ಹೌದು. ನಿಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದು ಸ್ಟೇಟಲ್ಲಿ ಓಕೆನಾ? ಇಲ್ಲ ಸರ್, ನಮ್ಗೆ ಏನಿದ್ರು ಅಲ್ಲಿ ಬಿ ಜೆ ಪಿಲಿ ಮೋದಿಯವರು, ಇಲ್ಲಿ ನಮ್ಗೆ ಜೆ ಡಿ ಎಸ್ ಸರ್, ಜೆ ಡಿ ಎಸ್ ಫಾಲೋರ್ಸು. ಈಗ 5 ಇವು ಕೊಟ್ಟಿದೆ ಭಾಗ್ಯಗಳು. 5 ಭಾಗ್ಯಗಳು 5 ಭಾಗ್ಯಗಳು ಎಲ್ಲಿ ಸರ್? ಯಾವುದು ಬಂದಿಲ್ಲ ಸರ್, ಯಾವ ಬಂದಿಲ್ಲ. ಕರೆಂಟ್ ಬಿಲ್ ಅಂತ ಇದು ಮಾಡಿದ್ದಾರೆ, ಅವು ಕೆಲವು ಜನ ಅರ್ಧ ಇಸ್ಕೋತಾರೆ, ಅರ್ಧ ಇದು ಮಾಡ್ತಾರೆ. ಹಂಗಾಗಿ ಯಾವ ಕ್ಲಿಯರೇಟಾಗಿ ಇನ್ನೂ ಸರಿಯಾಗಿಲ್ಲ ಅವು 5 ಗ್ಯಾರಂಟಿಗಳು ಯಾವ ಬಂದಿಲ್ಲ ಸರ್. ಸರಿ, ಅಂದರೆ ಸುಮಲತಾ ಅವರು ಒಂದು ವೇಳೆ ಬಿಜೆಪಿ ಜೊತೆ ಬಂದರೆ, ಈಗ ಒಂದು ವೇಳೆ ಇವರು ಕಾಂಗ್ರೆಸ್ ಜೆ ಡಿ ಎಸ್ನವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಆಗ್ತೀರಾ ಅವಾಗ ನೀವು? ಇಲ್ಲ ಸರ್, ನಾವು ಸುಮಲತಾ ಓಟೇ ಮಾಡಲ್ಲ. ಅವಾಗ ಸ್ಟಾರ್ ಚಂದ್ರು ಮತ್ತೆ ಡೈರೆಕ್ಟಾಗಿ ಇವರೇ ಬಂದ್ಬಿಡ್ತಾರೆ. ಇಲ್ಲ ಸ್ಟಾರ್ ಚಂದ್ರ ಇದು ಇತಿಹಾಸದಲ್ಲಿ ಎಲ್ಲವರು ತಾಲೂಕೊಳಗೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ, ಇತಿಹಾಸದಲ್ಲಿ ಯಾರೂ ನೋಡೇ ಇಲ್ಲ ಅವ್ರನ್ನ. ಹಾಂ, ಈಗ ಮಾತ್ರ ಕಟೌಟ್ಗಳು ಹಾಕಿದ್ದಾರೆ ಬಿಟ್ರೆ, ಬಟ್ ಅವರೆಲ್ಲೂ ಇದಿಲ್ಲ, ಬೆರ್ತಿಲ್ಲ ಎಲ್ಲೂ ಜನರ ಜೊತೆ, ಎಲ್ಲೂ ಬೆರ್ತಿಲ್ಲ. ಇಲ್ಲೇನಿದ್ರು ನಾಗಮೂಲ ಸರ್ ತಾಲೂಕಲ್ಲಿ ಏನಿದ್ರು ಜೆ ಡಿ ಎಸ್ ಭದ್ರಕೋಟೆ ಸರ್ ಅಷ್ಟೇ. ಏನೋ ಹೋದ ಸರಿ ಏನೋ ಜನಗಳು ಮೋಸ ಮಾಡಿದ್ದಾರೆ, ಈ ಸರಿ ಎಂದು 100ಕ್ಕೆ 100 ಜೆ ಡಿ ಎಸ್ಸಿಂದ ಯಾರೇ ಅಭಿವೃದ್ಧಿ ನಿಂತ್ಕೊಂಡು ಗೆದ್ದೇ ಗೆಲ್ತಾರೆ. ನೀವು ಹೇಳೋದು ನಿಮ್ಮ ಕ್ಷೇತ್ರದ MLAನೇ ಸ್ಟಾರ್ ಚಂದ್ರನ್ನ ಮಂಡ್ಯದಲ್ಲೇ ದೊಡ್ಡ ಫಂಕ್ಷನ್ ಮಾಡಿ ಕೂರಿಸ್ತಾರೆ ಸರ್. ಆದರೆ ನೀವು ನೋಡಿದ್ರೆ ಜೆ ಡಿ ಎಸ್ ಅಂತಿದ್ರು, ಇಲ್ಲಿ MLA ನೋಡಿದ್ರೆ ಇಲ್ಲ ನಾವು ಗೆಲ್ಸ್ಕೊಂಡ್ಬರ್ತೀವಿ, ಯಾವ ಧೈರ್ಯ? ಇಲ್ಲ ಸರ್, ಜನಗಳು ಹೇಳ್ತಾ ಇದ್ದಾರಲ್ಲ ಎಲ್ಲ ಕಡೆನೂ, ಏನು ಸರ್ ಹಾಕಿ ಮೋಸ ಆಗಿಬಿಟ್ಟಿದ್ದೀವಿ, ಈ ಸರಿ ಅಂತೂ ಗ್ಯಾರಂಟಿ ಕುಮಾರಸ್ವಾಮಿ ಅವ್ರ ಮನೆಯವ್ರು ಯಾರು ನಿಂತ್ಕೊಂಡ್ರು ಗೆಲ್ಸ್ಲೇಬೇಕನ್ನೋದು ಜನಗಳೆಲ್ಲ ತೀರ್ಮಾನ ತೊಗೊಂಡವ್ರು. ಹಂಗಾರೆ ಸೆಂಟ್ರಲಲ್ಲಿ ಬಿಜೆಪಿ ಬರಬೇಕು. ಬಿಜೆಪಿ ಬರ್ಬೇಕು ಸರ್. ಕಾಂಗ್ರೆಸ್ ಬೇಡ? ಇಲ್ಲ ಕಾಂಗ್ರೆಸ್ ಬೇಡ. ಸೊ ಒಂದು ವೇಳೆ ಕಾಂಗ್ರೆಸ್ ಬರಬೇಕಾದ್ರೆ ಯಾರು ಬಂದರೆ ಚೆನ್ನಾಗಿದೆ? ಕಾಂಗ್ರೆಸ್ ಬರಬೇಕಾದ್ರೆ? ಇಲ್ಲ ಸರ್, ಆ ಥರ ನಾವು ಗಾಂಧಿ ಬಂದರೆ ಓಕೆನಾ? ಖರ್ಗೆ ಅವ್ರು ಬಂದರೆ? ಇಲ್ಲ ನಮ್ಗೇನಿದ್ರು ಮೋದಿನೇ, ಸೆಂಟ್ರಲಲ್ಲಿ ಮೋದಿ ಏನೇನು ಮಾಡಿದ್ರು ಒಂದು 2 ಕೆಲಸ? ಸರ್, ಮೋದಿಯವರು ಅವ್ರು ಏನೇ ಮಾಡಿದ್ರು ಎಲ್ಲ ಥರದಲ್ಲ ನಡ್ಕೊಂಡಿದ್ದಾರೆ. ಏನು ಅನುದಾನ ಕೊಟ್ಟರು. ಈಗ ನೋಡಿ, ಈಗ ಆಲೇ ಒಂದು ವಾರದಿಂದ 10 kg ಅಕ್ಕಿನ 290 ರೂಪಾಯಿ ಕೊಡ್ತಾಯಿದ್ದಾರೆ ಟೌನಲ್ಲೆಲ್ಲವ. ಸಿದ್ದರಾಮಯ್ಯ ಹೇಳ್ತಾರೆ ನಾವು 33 ರೂಪಾಯಿ ಕೊಡ್ತೇನೆ, ಕೊಟ್ಟಿಲ್ಲ, 29 ರೂಪಾಯಿ ಅದೇ ಅಕ್ಕಿ. ಎಲ್ಲಿ ಸರ್ ಅಕ್ಕಿ ಅದೇ 3 kg ಕೊಡ್ತಾ ಇದ್ದಾರೆ ಒಬ್ಬರಿಗೆ, ಅದು ಯಾವಾಗ ಬರ್ತಾಯಿಲ್ಲ. ಸೊಸೈಟಿಗಳಲ್ಲಿ ಅಕ್ಕಿ ಅಲ್ಲೆಲ್ಲ ಏಜೆನ್ಸಿಗಳೇ ಸರಿ ಇಲ್ಲ, ಅಕ್ಕಿಗಳು ಕೊಡ್ತಾಯಿಲ್ಲ. ಈ ಕಡೆ ದುಡ್ಡು ಬೀಳ್ತಾಯಿಲ್ಲ ಅಕ್ಕಿಗೆ ಕೆಲವ್ರು ಜನಕ್ಕೆ. ತುಂಬ ತಾಲೂಕಲ್ಲಿ ಹೋಗಿ ನೋಡಿ, ತುಂಬ ಜನಗಳು ಪಾಪ ಏಜ್ ಆದವರೆಲ್ಲ ಓಡಾಡ್ತಾಯಿದ್ದಾರೆ. ನಮ್ಗೆ ದುಡ್ಡು ಬಂದಿಲ್ಲ, ನಮ್ಮ ಕಾಲೇಜ್ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ. ಅದು ಕೆಲವು ಜನಕ್ಕೆ ಬಂದಿದೆ, ಕೆಲವು ಜನಕ್ಕೆ ಬಂದಿಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳಿ? ಅದರಲ್ಲೂ ರಾಜಕಾರಣಗಳು ಜಾಸ್ತಿ, ಏನು ಕೆಲಸ ಕಾಮಗಾರಿಗಳು ಇಲ್ಲಿ ನಡೀತಾ ಇಲ್ಲ. ಹಂಗಾಗಿ ಈ ಥರ ಆಗಿದೆ. ಸ್ವಾಮಿ ಅಂತ ಸರ್, ಮಾದಳ್ಳಿ. ನಾವು ಹಿಂಗೆ ಸರ್, ಹಿಂಗೆ ಮಾಮೂಲಿ ವ್ಯವಸಾಯ ಕೆಲಸ ಮಾಡ್ಕೊಂಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.